ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅರ್ಪಿತಾ ಕನ್ನಡ ವ್ಲಾಗ್ಸ್. ನಾನಿವತ್ತು ಇಲ್ಲಿ ಗೋಬಿ ಮಂಚೂರಿ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಸ್ಟ್ರೀಟ್ ಸೈಡ್ ಅಲ್ಲಿ ಮಾಡುವಂತ ಗೋಬಿ ಮಂಚೂರಿ ಏನ್ ತಿಂತೀರಾ ಪಕ್ಕಾ ಅದೇ ಟೇಸ್ಟ್ ಇರುತ್ತೆ. ಇದನ್ನು ಕೂಡ ತುಂಬಾ ಸುಲಭವಾಗಿ ಮಾಡ್ಕೊಂಡ್ಬಿಡ್ಬಹುದು. ಸಂಜೆ ಟೀ ಟೈಮ್ ಸ್ನಾಕ್ಸ್ ಆಗಿ ತುಂಬಾ ರುಚಿಯಾಗಿರುತ್ತೆ. ಸುಲಭವಾಗಿ ಬೇಗನೆ ಮಾಡ್ಕೋಬಹುದು. ಬನ್ನಿ ಹಾಗಾದ್ರೆ ಇದನ್ನ ಹೇಗ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಇದಕ್ಕೋಸ್ಕರ ನಾನು ಇಲ್ಲಿ ಮೊದಲನೆಯದಾಗಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ. ಈ ಬೌಲ್ಗೆ ನಾನು ಈ ಕಪ್ ನಲ್ಲಿ 2 ಕಪ್ ಆಗುವಷ್ಟು ಎಲೆಕೋಸನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಗೋಬಿ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ತಾ ಇದೀರಲ್ಲ, ನಾನು ಹಾಕೊಂಡಿದ್ದೀನಿ 2 ಕಪ್ ಆಗುವಷ್ಟು ಎಲೆಕೋಸನ್ನ. ನೋಡ್ತಾ ಇದ್ದೀರಾ ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಉಳಿದಿರುವಂತಹ ಇಂಗ್ರೀಡಿಯೆಂಟ್ಸ್ ನೆಲ್ಲ ಆಡ್ ಮಾಡ್ತಾ ಹೋಗೋಣ. ಇಲ್ಲಿ ನಾನು ಮೊದಲನೆಯದಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. 1 ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 3/4 ಚಮಚ ಆಗುವಷ್ಟು ಪೆಪ್ಪರ್ ಪೌಡರ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೇನೆ ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ. ನಂತರ ಇಲ್ಲಿ ನಾನು ಅರ್ಧ ಕಪ್ ಆಗುವಷ್ಟು ಕಾರ್ನ್ ಫ್ಲೋರ್ ನ ತಗೊಂಡಿದ್ದೀನಿ. ಕಾರ್ನ್ ಫ್ಲೋರ್ ಹಾಕೋದ್ರಿಂದ ನಮ್ಗೆ ಗೋಬಿ ಕ್ರಿಸ್ಪಿಯಾಗಿ ಬರುತ್ತೆ, ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿ ಬರುತ್ತೆ. ಹಾಗೇನೆ ಇಲ್ಲಿ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾವನ್ನ ಹಾಕೊಳ್ತಾ ಇದ್ದೀನಿ. ಹಾಗೇನೆ ಚಿಟಿಕೆ ಅಷ್ಟು ನಾನಿಲ್ಲಿ ಫುಡ್ ಕಲರ್ ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಫುಡ್ ಕಲರ್ ನಿಮ್ಗೆ ಆಪ್ಷನಲ್, ಬೇಕು ಅನ್ನೋ ಹಾಗಿದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಕೊಂಡ್ರೆ ಚೆನ್ನಾಗಿರುತ್ತೆ ಕಲರು. ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೀರು ಅವಶ್ಯಕತೆ ಬಿದ್ರೆ ಮಾತ್ರ ಹಾಕೊಳ್ಳಿ, ಇಲ್ಲ ಅಂದ್ರೆ ಎಲೆಕೋಸಲ್ಲೇನೆ ನೀರ್ ಬಿಟ್ಕೊಂಡ್ರೆ ಅದ್ರಲ್ಲೇನೆ ಕಲಿಸ್ಕೋಬಹುದು. ನಾವು ಪಕೋಡ ಎಲ್ಲ ಹಾಕೊಳ್ಳೋದಿಕ್ಕೆ ಏನ್ ಹಿಟ್ಟು ಕಲಿಸ್ಕೊಳ್ತೀವಿ ಆ ಕನ್ಸಿಸ್ಟೆನ್ಸಿಲಿ ನೀವು ಹಿಟ್ಟನ್ನ ಕಲ್ಸ್ಕೋಬೇಕಾಗತ್ತೆ. ನನ್ಗೆ ನೀರೇನ್ ಬೇಕಾಗಿಲ್ಲ, ಎಲೆಕೋಸಲ್ಲೇನೆ ನೀರ್ ಬಿಟ್ಕೊಳ್ತು ಅದ್ರಲ್ಲೇನೆ ಕಲ್ಸ್ಕೊಂಡಿದೀನಿ. ನೋಡ್ತಾ ಇದ್ದೀರಾ, ಹಿಟ್ಟು ರೆಡಿ ಆಗಿದೆ. ಇವಾಗ ಇದನ್ನ ನಾವು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲಿ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಇದಕ್ಕೆ ನಾನು ಎಣ್ಣೆಯನ್ನ ಹಾಕಿ ಎಣ್ಣೆ ಕಾಯಿಸ್ಕೊಂಡಿದೀನಿ. ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು. ಎಣ್ಣೆ ಕಾದ್ಮೇಲೆ ಇದನ್ನ ನಾವು ಮೀಡಿಯಂ ಫ್ಲೇಮ್ ಮಾಡ್ಕೊಂಡು ಇದಕ್ಕೆ ಗೋಬಿಗಳನ್ನ ಹಾಕೊಳ್ತಾ ಹೋಗ್ಬೇಕಾಗತ್ತೆ. ಗೋಬಿಗಳನ್ನ ಎಲ್ಲ ಹಾಕೊಳ್ತಾ ಇದ್ದೀನಿ. ನಾನು ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು ಕರಿಬೇಕಾಗತ್ತೆ. ಹೈ ಫ್ಲೇಮ್ ಇಟ್ಕೊಳ್ಳೋದಕ್ ಹೋಗ್ಬೇಡಿ, ಬೇಗ ಕಪ್ಪಾಗ್ಬಿಡತ್ತೆ, ಬೇಯೋದಿಲ್ಲ, ಒಳಗಡೆ ಬೆಂದಿರೋದಿಲ್ಲ. ಇವಾಗ ನೋಡ್ತಾ ಇದ್ದೀರಾ ಎಲ್ಲ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಗೋಲ್ಡನ್ ಬ್ರೌನ್ ಆಗ್ಬೇಕು, ಅಲ್ಲಿ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಾ ಇದೀರಲ್ಲ, ಇವಾಗ ಕಲರ್ ಚೆನ್ನಾಗಿ ಬಂದಿದೆ, ಗೋಲ್ಡನ್ ಬ್ರೌನ್ ಆಗಿದೆ. ಫುಲ್ ಎಲ್ಲ ಕ್ರಿಸ್ಪಿ ಆಗಿರ್ಬೇಕು, ಅವಾಗ ಇದನ್ನ ತೆಕ್ಕೊಳ್ಳೋಣ. ನೋಡ್ತಾ ಇದೀರಾ ಇವಾಗ ಕ್ರಿಸ್ಪಿ ಆಗಿದೆ. ನಾನು ಇದನ್ನೆಲ್ಲ ಇವಾಗ ಬೇರೆ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾನು ಎಲ್ಲಾ ಗೋಬಿಗಳನ್ನು ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ಗೋಬಿಗಳು ಕೂಡ ಫ್ರೈ ಆಗಿದೆ. ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿರುತ್ತೆ. ಇದು ಹೀಗೇನೆ ಕೂಡ ತಿನ್ಬಹುದು. ನಾವು ಟೀ ಟೈಮ್ ಸ್ನಾಕ್ಸ್ ಆಗಿ ನಾವು ಈ ರೀತಿ ಮಾಡ್ಕೊಂಡು ಕೂಡ ನಾವು ತಿನ್ಬಹುದು, ರುಚಿಯಾಗಿರುತ್ತೆ. ನೆಕ್ಸ್ಟ್ ಬನ್ನಿ ಹಾಗಾದ್ರೆ ಇವಾಗ ಗೋಬಿ ಮಂಚೂರಿಯನ್ನಿಗೆ ನೆಕ್ಸ್ಟ್ ಏನ್ ಮಾಡ್ತಾ ಹೋಗೋದು ಅಂತ ನೋಡ್ತಾ ಹೋಗೋಣ. ಇವಾಗ ಇಲ್ಲಿ ನಾನು ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಈ ಬೌಲ್ಗೆ ನಾವು ಎಲ್ಲ ಸಾಸ್ ಗಳನ್ನ ಆಡ್ ಮಾಡ್ಕೊಳ್ಳೋಣ. ಮೊದಲನೆಯದಾಗಿ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ ಹಾಕೊಳ್ತಾ ಇದ್ದೀನಿ. ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಗ್ರೀನ್ ಚಿಲ್ಲಿ ಸಾಸ್ ಹಾಕೊಳ್ತಾ ಇದ್ದೀನಿ. ನೀವು ಗ್ರೀನ್ ಚಿಲ್ಲಿ ಸಾಸ್ ಬದಲು ರೆಡ್ ಚಿಲ್ಲಿ ಸಾಸ್ ಕೂಡ ಯೂಸ್ ಮಾಡಬಹುದು. ಹಾಗೆಯೇ ನೆಕ್ಸ್ಟ್ ಇಲ್ಲಿ ನಾನು 3.5 ಟೇಬಲ್ ಸ್ಪೂನ್ ಆಗುವಷ್ಟು ಟೊಮ್ಯಾಟೊ ಸಾಸ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಟೊಮ್ಯಾಟೊ ಸಾಸ್ ನಾನಿಲ್ಲಿ ಸ್ವೀಟ್ ಅಂಡ್ ಸ್ಪೈಸಿ ತಗೊಂಡಿದ್ದೀನಿ, ಹಾಗಾಗಿ ಚಿಲ್ಲಿ ಸಾಸ್ 1 ಟೇಬಲ್ ಸ್ಪೂನ್ ಮಾತ್ರ ಹಾಕೊಂಡಿದ್ದೀನಿ. ಇಲ್ಲಾಂದ್ರೆ ನೀವು ಚಿಲ್ಲಿ ಸಾಸ್ 1.5 ಟೇಬಲ್ ಸ್ಪೂನ್ ಕೂಡ ಯೂಸ್ ಮಾಡಬಹುದು. ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ನಾವು ಒಂದೇ ಸಲ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ಆಮೇಲೆ ಗೋಬಿಗೆ ಒಂದೇ ಸಲ ಹಾಕೋದಿಕ್ಕೆ ಈಸಿ ಆಗುತ್ತೆ, ಒಂದೇ ಸಲ ಹಾಕೊಂಡ್ ಬಿಡಬಹುದು. ಇವಾಗ ಇದನ್ನೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಆದ್ಮೇಲೆ ಇದನ್ನ ನಾವು ಪಕ್ಕಕ್ಕೆ ಎತ್ತಿಡ್ಕೊಂಡ್ಬಿಡೋಣ. ನೆಕ್ಸ್ಟ್ ಇನ್ನೊಂದು ಬೌಲ್ ತಗೊಂಡಿದ್ದೀನಿ ಇಲ್ಲಿ ನಾನು. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ ಹಾಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ನಾನು ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ. ಇದನ್ನ ಗಂಟು ಇಲ್ದೇ ಇರೋ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಇದನ್ನ ನೆಕ್ಸ್ಟ್ ಗೋಬಿಗೆ ಹಾಕೋದ್ರಿಂದ ನಮ್ಗೆ ಗೋಬಿಗೆ ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ. ನಾವು ಸಾಸ್ ಎಲ್ಲ ಏನ್ ಹಾಕಿರ್ತೀವಿ ಅದು ಗೋಬಿಗೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಇದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈಗ ನೆಕ್ಸ್ಟ್ ಸ್ಟವ್ ಮೇಲೆ ಒಂದು ನಾನು ಕಡಾಯಿ ಇಟ್ಕೊಂಡಿದ್ದೀನಿ. ಇದಕ್ಕೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನ ಹಾಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಇದಕ್ಕೆ ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನ ಹೀಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ಗೋಬಿಯನ್ನ ಯಾವಾಗ್ಲೂ ನಾವು ಹೈ ಫ್ಲೇಮ್ ನಲ್ಲೇ ಇಟ್ಕೊಂಡು ಮಾಡ್ಬೇಕಾಗತ್ತೆ, ಲೋ ಫ್ಲೇಮ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಹೈ ಫ್ಲೇಮ್ ಅಲ್ಲೇ ಇಟ್ಕೊಂಡು ಈ ತರ ಸಾಫ್ಟ್ ಆಗೋವರೆಗೂ ಈರುಳ್ಳಿ ಚೆನ್ನಾಗಿ ಬೇಯಿಸ್ಕೊಳ್ಳಿ.
ನೆಕ್ಸ್ಟ್ ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಹಾಕಿ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ನಾವು ಸಾಸ್ ಎಲ್ಲ ಏನು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದೀವಿ ಒಂದು ಬೌಲ್ ನಲ್ಲಿ, ಅದನ್ನ ಆಡ್ ಮಾಡ್ಕೋಬೇಕಾಗತ್ತೆ. ನಾನೀಗ ಸಾಸ್ನೆಲ್ಲ ಹಾಕೊಳ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ. ಇದಾದ್ಮೇಲೆ ಇದಕ್ಕೆ ನಾವು ಇದೇ ಬೌಲ್ಗೆನೆ ಒಂದು ಅರ್ಧ ಬೌಲ್ ಆಗುವಷ್ಟು ನೀರ್ನ ಹಾಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಇದಕ್ಕೆ ಹಾಕೊಳ್ಬೇಕಾಗತ್ತೆ. ಇದನ್ನ ಹಾಕಿ ಆದ್ಮೇಲೆ ಚೆನ್ನಾಗಿ ಹೈ ಫ್ಲೇಮ್ ನಲ್ಲೇನೆ ಇಟ್ಕೊಂಡು ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಕುದಿ ಬಂದು ಸ್ವಲ್ಪ ತಿಕ್ ಆಗ್ಬೇಕು ನಮ್ಗೆ. ಈ ತರ ನೋಡ್ತಾ ಇದೀರಲ್ಲ, ಮಿಕ್ಸ್ ಮಾಡ್ಕೊಳ್ತಾನೆ ಇರಿ, ಕೈ ಬಿಡ್ದಿರಾ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನೆಕ್ಸ್ಟ್ ನಾವು ಕುದಿ ಚೆನ್ನಾಗಿ ಬಂದ್ಮೇಲೆ ಕಾರ್ನ್ ಫ್ಲೋರ್ ಏನು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದೀವಿ ನೀರಲ್ಲಿ, ಅದನ್ನ ಆಡ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನಾನು ಕಾರ್ನ್ ಫ್ಲೋರ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದನ್ನ ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಾ, ಇವಾಗ ಕಾರ್ನ್ ಫ್ಲೋರ್ ಹಾಕ್ತಾ ಇದ್ದಂಗೆನೆ ಕನ್ಸಿಸ್ಟೆನ್ಸಿ ಹೇಗೆ ಚೇಂಜ್ ಆಗ್ತಾ ಇದೆ, ನಮ್ಗೆ ದಪ್ಪ ಬರುತ್ತೆ ಇದು ಸಾಸ್ ಎಲ್ಲ ಚೆನ್ನಾಗಿ. ಇದನ್ನು ಕೂಡ ಹಾಕಿ ಆದ್ಮೇಲೆ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಇದು ಕುದಿ ಚೆನ್ನಾಗಿ ಬಂದ್ಮೇಲೆ ನಾವು ಇದಕ್ಕೆ ಗೋಬಿಯನ್ನ ಏನು ರೆಡಿ ಮಾಡಿ ಇಟ್ಕೊಂಡಿದೀವಿ ಅದನ್ನ ಹಾಕೊಳ್ಬೇಕಾಗತ್ತೆ. ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಎಲ್ಲಾ ಗೋಬಿಗಳಿಗೂ ಸಾಸ್ ಹಿಡಿಯೋ ತರ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇಮ್ ನ ಮೀಡಿಯಂ ಆನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಹೈ ಫ್ಲೇಮ್ ನಲ್ಲೇ ಇಟ್ಕೊಂಡು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಇದು ಮಿಕ್ಸ್ ಆದ್ಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. ಉಪ್ಪನ್ನ ನಾವು ಅವಾಗ್ಲೇ ಹಾಕೊಂಡಿರ್ತೀವಿ, ನೋಡ್ಕೊಂಡು ಸ್ವಲ್ಪ ಹಾಕೊಳ್ಳಿ. ಇದಾದ್ಮೇಲೆ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಟೊಮ್ಯಾಟೊ ಸಾಸ್ ನ ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಆಪ್ಷನಲ್, ನಿಮ್ಗೆ ಬೇಕು ಅನ್ನೋ ಹಾಗಿದ್ರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದ್ರೆ ಬೇಡ ಬಿಡಬಹುದು. ನಾನು 1 ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಂಡಿದ್ದೀನಿ ಅಷ್ಟೇನೆ. ಇದನ್ನು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಇಲ್ಲಿ ನಾನು 1 ಹಸಿಮೆಣಸಿನಕಾಯಿನ ಈ ತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ, ಬಾಯಿಗೆ ಸಿಗ್ತಾ ಇದ್ದಾಗ ಹಸಿಮೆಣಸಿನಕಾಯಿ, ಹಾಗಾಗಿ ಹಾಕೊಂಡಿದ್ದೀನಿ. ನಂತರ ಇಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹೀಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಇದನ್ನು ಕೂಡ ಹಾಕೊಂಡು ಚೆನ್ನಾಗಿ 1 ನಿಮಿಷ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗಾದ್ಮೇಲೆ ಇದನ್ನ ನಾವು ಸ್ಟವ್ ನ ಆಫ್ ಮಾಡ್ಕೊಳ್ಬಹುದು. ನಮ್ಗೆ ಗೋಬಿ ಮಂಚೂರಿ ಅನ್ನೋದು ಇವಾಗ ರೆಡಿ ಆಗಿದೆ. ತುಂಬಾ ರುಚಿಯಾಗಿರುತ್ತೆ. ಸ್ಟ್ರೀಟ್ ಸೈಡ್ ಅಲ್ಲಿ ಏನ್ ತಿಂತೀರಾ ನೀವು, ಅದೇ ತರ ಇರುತ್ತೆ ಗೋಬಿ ಮಂಚೂರಿ ಇದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೇನೆ ಈ ನನ್ನ ಚಾನೆಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು.